ಪ್ರೀತಿಯ ವಿದ್ಯಾರ್ಥಿಗಳೇ, ದಿವಿಗೆ ಬೆಂಗಳೂರು KCET ಮ್ಯಾಥ್ಸ್ 1500 ಪ್ರಶ್ನೋತ್ತರಗಳಲ್ಲಿ ನಾವೀಗ 231ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪ್ರಶ್ನೆ ತುಂಬಾ ಸಿಂಪಲ್ ಆಗಿದೆ. ಸೈನ್ ಇನ್ವರ್ಸ್ ಆಫ್ ಕಾಸ್ ಆಫ್ 91π/4 ಈಸ್ ಅಂತಿದೆ ಪ್ರಶ್ನೆ. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಸೈನ್ ಇನ್ವರ್ಸ್ ಆಫ್ ಕಾಸ್ ಆಫ್ 91π/4 ಅಂತಿದೆ. ಇದನ್ನ 45π/2 + π/4 ಅಂತ ಬರ್ಕೋಬಹುದಲ್ವಾ. ಸೈನ್ ಇನ್ವರ್ಸ್ ಕಾಸ್ ಆಫ್ 45π/2 + π/4 ಇದು ಹೆಂಗ್ ಬರೆದ್ರಿ? 90π/4 + π/4 ಅಂತ ಮಾಡಿದಕ್ಕೆ 90π + π/4 ಅಂತ ಮಾಡಿದಕ್ಕೆ 45π/2 + π/4 ಅಂತ ಆಯ್ತು. ಸೊ ನಿಮ್ಗೆ ನೋಡಿ ಇಲ್ಲೇನಾಯ್ತು? ಕಾಸ್ ಆಫ್ 45π/2 ಕಾಸ್ ಆಫ್ 45π/2 ಅಂದ್ರೆ 8π/2 ಪ್ಲಸ್ ಥೀಟಾ. ನೋಡಿ ಇದು 1π/2 ರೈಟ್. 1π/2 ಪ್ಲಸ್ ಥೀಟಾ. ನೆಕ್ಸ್ಟ್ ಇದು 3π/2 ಪ್ಲಸ್ ಥೀಟಾ. ಯಾವ ಕ್ವಾಡ್ರೆಂಟಿಗೆ ಬರ್ತದೆ? ಯು ಡಿವೈಡ್ ದಿಸ್ ಬೈ 4. ಸೊ ಅವಾಗ ನಿಮ್ಗೇನಾಗುತ್ತೆ? 45/4 44π/2 + π/2 ಅಂತಾಯಿತು. 44π/2 ಅಂದರೆ ಏನಾಯಿತು ನೋಡಿ? 22π ಆಯಿತು. 22π ಅಂದರೆ ಇಟ್ ವಿಲ್ ಕಮ್ ಟು 0 ಬಿಕಾಸ್ 8π. ಸೊ ದಿಸ್ ಈಸ್ ಕಾಸ್ ಆಫ್ ಸೈನ್ ಇನ್ವರ್ಸ್ ಆಫ್ ಕಾಸ್ ಆಫ್ π/2 + π/4 ಅಂತ ಆಯಿತು. ಹೌದಲ್ವಾ? ಸೊ ಕಾಸ್ ಆಫ್ 90 + ಥೀಟಾ ಈಸ್ ಕಾಸ್ ಆಫ್ 90 ಡಿಗ್ರಿ + ಥೀಟಾ ಈಸ್ ಮೈನಸ್ ಕಾಸ್ ಥೀಟಾ ಅಂದರೆ ಮೈನಸ್ ಸೈನ್ ಥೀಟಾ. ಯಾಕೆ -π/4 ಬರಬೇಕು? ಸೆಕೆಂಡ್ ಕ್ವಾಡ್ರೆಂಟಲ್ ಸೈನ್ ಪಾಸಿಟಿವ್ ಅಲ್ವಾ ಸರ್? ಹೌದು ಸರ್. ಆದರೆ ಸೆಕೆಂಡ್ ಕ್ವಾಡ್ರೆಂಟಲ್ ಕಾಸ್ ನೆಗೆಟಿವ್. ಯು ಹ್ಯಾವ್ ಟು ಡಿಸೈಡ್ ದಿ ಸೈನ್ ಆಫ್ ದಿಸ್ ಬೇಸ್ಡ್ ಆನ್ ದಿಸ್ ಫಂಕ್ಷನ್, ನಾಟ್ ಆನ್ ದಿ ಟ್ರಾನ್ಸ್ಫಾರ್ಮ್ಡ್ ಫಂಕ್ಷನ್. ಕಾಸ್ ಆಫ್ π/2 + ಥೀಟಾ is minus sin theta, minus sin inverse of sin π/4. So that is sin inverse sin cancels. That is equal to -π/4. Option C is correct. ವಿದ್ಯಾರ್ಥಿಗಳೇ, ನಾವೀಗ 231ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ 231st ಕ್ವಶನ್ ಔಟ್ ಆಫ್ 1500 ಕ್ವಶನ್ಸ್. ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್. ವಿಲ್ ಗೋ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ 232ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪ್ರಶ್ನೆ ಬಹಳ ಸಿಂಪಲ್ ಆಗಿದೆ. ದಿವಿಗೆ ಬೆಂಗಳೂರು KCET ಮ್ಯಾಥಮೆಟಿಕ್ಸ್ನ 1500 ಪ್ರಶ್ನೋತ್ತರಗಳಲ್ಲಿ ಕಾಸ್ ಇನ್ವರ್ಸ್ ಆಲ್ಫಾ ಪ್ಲಸ್ ಕಾಸ್ ಇನ್ವರ್ಸ್ ಬೀಟಾ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಗಾಮಾ = 3π. ಮುಂದಕ್ಕೆಲ್ಲ ಓದಕ್ಕೆ ಮುಂಚೆ ನೀವೇ ಹೇಳ್ತೀರಿ ಆಲ್ಫಾ = ಬೀಟಾ = ಗಾಮಾ -1. ಯಾಕೆ ಈ ಥರ ಎಷ್ಟೊಂದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ಬಿಟ್ಟಿದ್ದೀವಿ. ಇದು ಯಾವುದೋ ಒಂದು ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕೊಟ್ಟಿದ್ರು ಅಂತ ತಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ಆಲ್ಫಾ = ಬೀಟಾ = ಗಾಮಾ ಅಂತ ಹೇಳಿದ್ರೆ ಈ ಮೊದಲನೇದು ಇದೆಯಲ್ಲ, ಆಲ್ಫಾ × ಆಲ್ಫಾ + ಆಲ್ಫಾ ಆಯಿತು. ಆಲ್ಫಾ + ಆಲ್ಫಾ ಈಸ್ 2α. 2α × ಆಲ್ಫಾ ಅಂದರೆ 2α². 3 ಟರ್ಮ್ ಇದೆ × 3 ದಟ್ ಈಸ್ ಈಕ್ವಲ್ ಟು 6α² ಆಯಿತು. 6 × ಆಲ್ಫಾ ಅಂದ್ರೆ ಏನು? -1². ಸೊ 6 × -1² ಅಂದರೆ 1. ದಟ್ ಈಸ್ ಈಕ್ವಲ್ ಟು 6. ಆದ್ದರಿಂದ ಆಪ್ಷನ್ ಸಿ ಈಸ್ ಕರೆಕ್ಟ್. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು 232ನೇ ಪ್ರಶ್ನೆ. ನೋಟ್ ಮಾಡ್ಕೊಳ್ಳಿ. ಮುಂದಿನ ಕ್ವಶನ್ಗೆ ಹೋಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ 233ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ದಿವಿಗೆ ಬೆಂಗಳೂರು KCET ಮ್ಯಾಥ್ಸ್ 1500 ಪ್ರಶ್ನೋತ್ತರಗಳಲ್ಲಿ 233ನೇ ಕ್ವಶನ್ನು. ಇದು ಕಳೆದ ವರ್ಷ CETಯಲ್ಲಿ ಕೇಳಿದಂಥ ಪ್ರಶ್ನೆ. ಬಟ್ ಡಿಫ್ರೆನ್ಷಿಯೇಷನ್ ಕೇಳಿದ್ರು ಪರವಾಗಿಲ್ಲ. ಕ್ವಶನ್ ಹೀಗಿದೆ: tan ಇನ್ವರ್ಸ್ ಆಫ್ √1 + x² + √1 - x² ಡಿವೈಡೆಡ್ ಬೈ ದ ಸೇಮ್ ಥಿಂಗ್ ವಿತ್ ನೆಗೆಟಿವ್ ಅಂತ ಹೇಳಿ. ಏನಿದು ನೋಡೋದಕ್ಕೆ ಕಾಂಪ್ಲಿಕೇಟೆಡ್ ಆಗಿದೆ. ಬಟ್ ನಿಮಗೆಲ್ಲ ಈ PUC ಪಾಠ ಮಾಡುವಾಗ ವಿದ್ಯಾರ್ಥಿಗಳು ನೀವು ಕಲ್ತಿರ್ತೀರಿ. ಪುಟ್ x² = cos 2θ ಅಲ್ವಾ? ರೈಟ್. ಪುಟ್ x² = cos 2θ ಆಗಿದ್ರೆ ಏನಾಗುತ್ತೆ? tan ಇನ್ವರ್ಸ್ ಆಫ್ √1 + cos 2θ + √1 - cos 2θ. ನೋಡಿ, ಪುಟ್ x² = cos 2θ. ಅವಾಗ ಏನಾಗುತ್ತೆ? tan ಇನ್ವರ್ಸ್ ಆಫ್
ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ರೂಟ್ ಆಫ್ 1 ಪ್ಲಸ್ ಕಾಸ್ 2 ಥೀಟಾ. ಏನಾಯ್ತಪ್ಪ ರೂಟ್ ಆಫ್ 1 ಪ್ಲಸ್ ಕಾಸ್ 2 ಥೀಟಾ ದಟ್ ಈಸ್ ಈಕ್ವಲ್ ಟು ಕಾಸ್ 2 ಥೀಟಾ. ಇದು ಕಾಸ್ ಸ್ಕ್ವೇರ್ ಥೀಟಾ ಕಾಸ್. ಸೊ 1 ಪ್ಲಸ್ ಕಾಸ್ 2 ಥೀಟಾ ಅಂದರೆ ರೂಟ್ ಆಫ್ 2 ಕಾಸ್ ಸ್ಕ್ವೇರ್ ಥೀಟಾ ದಟ್ ಈಸ್ ಈಕ್ವಲ್ ಟು ರೂಟ್ 2 ಕಾಸ್ ಥೀಟಾ ಆಯಿತು. ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ರೂಟ್ ಆಫ್ 1 ಮೈನಸ್ ಕಾಸ್ 2 ಥೀಟಾ ಏನಾಗುತ್ತೆ, 1 ಮೈನಸ್ ಕಾಸ್ 2 ಥೀಟಾ ನಿಮಗೆ ಗೊತ್ತಿದೆ 2 ಸೈನ್ ಸ್ಕ್ವೇರ್ ಥೀಟಾ ಅಂತೇಳಿ, ಆದ್ರಿಂದ ಇದು ರೂಟ್ 2 ಸೈನ್ ಥೀಟಾ ಆಯಿತು. ಹೌದಲ್ವಾ? ಇದೇ ಒಂದು ಕಾನ್ಸೆಪ್ಟ್ ಅನ್ನು ಬಳಸ್ಕೊಂಡ್ರೆ ಕ್ವಶನ್ ಏನಾಗ್ತದೆ, ಟ್ಯಾನ್ ಇನ್ವರ್ಸ್ ಆಫ್ ನೋಡಿ ರೂಟ್ 2 ಕಾಸ್ ಥೀಟಾ ಪ್ಲಸ್ ರೂಟ್ 2 ಸೈನ್ ಥೀಟಾ ಡಿವೈಡೆಡ್ ಬೈ ರೂಟ್ 2 ಕಾಸ್ ಥೀಟಾ ಮೈನಸ್ ರೂಟ್ 2 ಸೈನ್ ಥೀಟಾ. ಸೊ ರೂಟ್ 2 ಎಲ್ಲ ಕಡೆ ಕ್ಯಾನ್ಸಲ್ ಆಯಿತು. ಟ್ಯಾನ್ ಇನ್ವರ್ಸ್ ಆಫ್ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ cos theta plus sin theta by cos theta minus sin theta is actually tan of pi by 4 minus theta ಅಂತಾಯಿತು. ಹೌದಾ? ಸೊ ಆದ್ರಿಂದ you can easily cancel both. You can say this is equal to pi by 4 minus theta ಅಂತ ಅನ್ಬೋದು. pi by 4 minus theta. ಥೀಟಾ ಅಂದ್ರೆ ಏನಪ್ಪಾ ನೋಡಿ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ 2 ಥೀಟಾ ಅಂತ ಹೇಳಿದಂಥ ಸಂದರ್ಭದಲ್ಲಿ 2 ಥೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಹೇಳಲೇಬೇಕು. ಮತ್ತೆ ಅಂಥ ಸಂದರ್ಭದಲ್ಲಿ ನಾವು ಥೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂತ ಹೇಳಲೇಬೇಕು. ಹೌದಲ್ವಾ? ಸೊ ದಿಸ್ ಈಸ್ ಪೈ ಬೈ 4 ಪ್ಲಸ್ tan cos theta plus sin theta by cos theta minus sin theta is tan pi by 4 plus theta. I made a mistake there. Pi by 4 plus theta. ಆದ್ರಿಂದ ಇದು pi by 4 plus half cos inverse of x square. ಹಾಫ್ ಎಲ್ಲಿಂದ ಬಂತಪ್ಪ? ಥೀಟಾ ನೋಡಿ, ಥೀಟಾ is equal to cos inverse of x square divided by 2. ಆದ್ರಿಂದ pi by 4 plus half cos inverse of x square. Option D is correct, my dear students. Right? Please make a note of this. ಇದು 233ನೇ ಪ್ರಶ್ನೆ. ವಿದ್ಯಾರ್ಥಿಗಳೇ ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ 234ನೇ ಪ್ರಶ್ನೆ ದಿವಿಗೆ ಬೆಂಗಳೂರು KCET ಮ್ಯಾಥಮೆಟಿಕ್ಸ್ 1500 ಪ್ರಶ್ನೋತ್ತರಗಳಲ್ಲಿ 234ನೇ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪ್ರಶ್ನೆ ತುಂಬ ಸಿಂಪಲ್ ಆಗಿದೆ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಇಸ್ ಈಕ್ವಲ್ ಟು n ಪೈ ಫೈಂಡ್ ಎಕ್ಸ್ ಅಂತ ಕೇಳಿದರೆ, ಏನು ಇಲ್ಲಿ ದೊಡ್ಡದಾಗಿ ಡಿಸ್ಕಸ್ ಮಾಡುವಂಥದ್ದು ಏನೂ ಇಲ್ಲ. ಯಾರು ಬೇಕಾದರೂ ಹೇಳ್ತೀರಿ ಸೈನ್ ಇನ್ವರ್ಸ್ ಆಫ್ ಸಮಥಿಂಗ್ ಇಸ್ ಈಕ್ವಲ್ ಟು n ಪೈ ಅಂತ ಹೇಳಿದ್ರೆ ಸಮಥಿಂಗ್ ಮಸ್ಟ್ ಬಿ ಈಕ್ವಲ್ ಟು n ಪೈ ಸೈನ್ n ಪೈ ಅಂದರೆ 0. That something must be equal to 0, whatever is inside the sine function. ಅದೊಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿದೆ. ಅದನ್ನು ಸಾಲ್ವ್ ಮಾಡಿದ್ರೆ ಬರುವಂಥ ಆನ್ಸರೇ ಫೈನಲ್ ಆನ್ಸರ್. ನೋಡಿ, ಏನಿಲ್ಲ, ದಿಸ್ ಡೈರೆಕ್ಟ್ಲಿ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಈಸ್ ಈಕ್ವಲ್ ಟು 0 ಆಯಿತು. ಹೌದು ತಾನೆ? ಸೊ ಇಲ್ಲಿ ಯಾವ ವ್ಯಾಲ್ಯೂ ಕೊಡಬೇಕಾಗತ್ತಪ್ಪ ನೋಡಿ. ಮೊದಲನೇದು ಎಕ್ಸಿಗೆ ನೆಗೆಟಿವ್ ವ್ಯಾಲ್ಯೂ ಕೊಡಂಗಿಲ್ಲ. ನೆಗೆಟಿವ್ ವ್ಯಾಲ್ಯೂ ಕೊಟ್ಟರೆ ಇದು 0 ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರು ನೆಗೆಟಿವ್ ಆದಾಗಲೂ ಪಾಸಿಟಿವ್ ಆಗುತ್ತೆ. ಎಕ್ಸ್ ನೆಗೆಟಿವ್ ಇದ್ದಾಗ -7 ಇಂಟು ನೆಗೆಟಿವ್ ವಿಲ್ ಬಿ ಪಾಸಿಟಿವ್ ಪ್ಲಸ್ 12 ಈಸ್ ಇಂಪಾಸಿಬಲ್. ಸೊ ಇಲ್ಲ 4 ಕರೆಕ್ಟ್ ಇರಬೇಕು, ಇಲ್ಲ 5 ಕರೆಕ್ಟ್ ಇರಬೇಕು. ಇಲ್ಲಿ 5 ಕರೆಕ್ಟ್ ಇರಬೇಕಾದ್ರೆ ಇದು ಯಾವ್ದಾದ್ರು 5 ಮಲ್ಟಿಪಲ್ ಆಗಿರಬೇಕು. ಅದರಿಂದ 5 ಲುಕ್ಸ್ ಲೈಕ್ ನಾಟ್ ಕರೆಕ್ಟ್. ಲೆಟ್ ಅಸ್ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 4 ಸ್ಕ್ವೇರ್ 16, 7 into 4 28, 16 plus 12 28, 28 minus 28 0. ಸೊ ಹೀಗಾಗಿ x is equal to 4 is the unique answer. ಬಟ್ ಈ ಥರನೂ ಇರ್ಬೋದೇನೋ, ಇದಕ್ಕೆ ಇನ್ನೊಂದು ವ್ಯಾಲ್ಯೂನೂ ಇರ್ಬೋದೇನೋ. ಅಕಸ್ಮಾತ್ ಇನ್ನೊಂದು ಕ್ವಶನ್ ಇನ್ನೊಂದು ಪೇಪರಲ್ಲಿ -2, 4, -3 ಅದು ಇದೆಲ್ಲ ಕೊಡ್ಬೋದೇನೋ. ಸೊ ಇನ್ನೊಂದು ಪಾಸಿಬಲ್ ವ್ಯಾಲ್ಯೂ x can be equal to 3 or x can be equal to 4. ಯಾಕೆ ಹೇಳಿ, sum of two numbers is -7,
ಪ್ರಾಡಕ್ಟ್ ಈಸ್ +12 ಅಂತ ಹೇಳಿದ್ರೆ ನಂಬರ್ ಶುಡ್ ಬಿ 3 and 4 ಅಲ್ವಾ. ಸೊ ಡೈರೆಕ್ಟಾಗಿ ನಾವು ಇದಕ್ಕೆ ಬಿ ಅಂತ ಬರಿಬೋದಾದರೂ ಕೂಡ 3 ಇರುತ್ತೆ ಅಥವಾ -+4 ಇರುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಇದು 234ನೇ ಪ್ರಶ್ನೆ. ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ 235ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕ್ವಶನ್ ಹೇಗಿದೆ? tan inverse of root of 1 plus x square minus root of 1 minus x square divided by root of 1 plus x square plus root of 1 minus x square. ರೈಟ್, ಇದನ್ನು ಏನು ಮಾಡಬೇಕು? ಫಾರ್ ದಿ ಟೈಮ್ ಬೀಯಿಂಗ್ ಕಾಲ್ ದಿಸ್ ಎಸ್ ಆಲ್ಫಾ. ದೆನ್ ವಾಟ್ ಈಸ್ ಎಕ್ಸ್ ಸ್ಕ್ವೇರ್ ಅಂತ ಕೇಳ್ತಾ ಇದ್ದಾರೆ. ಕೆನ್ ಯು ಟೆಲ್ ಮಿ ವಾಟ್ ಈಸ್ tan alpha is equal to root of 1 plus x square minus root of 1 minus x square divided by root of 1 plus x square plus root of 1 minus x square ಆಯಿತು. ಇದನ್ನು ಯಾರು ಬೇಕಾದರೂ ಮಾಡುವಂಥದ್ದೇ. ಇದು 1 plus x square 1 minus x square 1 plus x square 1 minus x square. ನೀವು ಇದನ್ನು ಕಾಂಪೊನೆಂಟೋ ಡಿವಿಡೆಂಡೋ ಯೂಸ್ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟಾಗಿ ಬರಿಬೋದು. ಇದನ್ನು √2 into root of 1 plus x square ಅಡಿಷನ್ನು ಡಿವೈಡೆಡ್ ಬೈ 2 into root of 1 minus x square ಡಿವಿಡೆಂಡು ಈಸ್ ಈಕ್ವಲ್ ಟು 1 plus tan alpha by 1 minus tan alpha. ಬರಿಬೋದಾ? 1 plus tan alpha by 1 minus tan alpha. 2 ಕ್ಯಾನ್ಸಲ್ ಆಯಿತು. ರೈಟ್, ಸೊ ಇದೇನಾಯ್ತಪ್ಪ, ಈ 1 plus tan alpha ಇದೆಯಲ್ಲ, ಇವಾಗ ಏನು ಮಾಡ್ತೀನಿ, ರೂಟ್ ಆಫ್ 1 plus x square by root of 1 minus x square ಈಸ್ ಈಕ್ವಲ್ ಟು, ನೀವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಕಾಸ್ ಆಲ್ಫಾ ಸೈನ್ ಆಲ್ಫಾ ಬೈ ಕಾಸ್ ಆಲ್ಫಾ, ಅಂದರೆ ಕಾಸ್ ಆಲ್ಫಾ ಪ್ಲಸ್ ಸೈನ್ ಆಲ್ಫಾ, ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ, ಕಾಸ್ ಪ್ಲಸ್ ಸೈನ್ ಬೈ ಕಾಸ್ ಮೈನಸ್ ಸೈನ್. ದಿಸ್ ಇಂಪ್ಲೈಸ್ ಸ್ಕ್ವೇರ್ ಬೋತ್ ದಿ ಸೈಡ್ಸ್. 1 plus x square by 1 minus x square is equal to ಏನಾಗುತ್ತೆ ನೋಡಿ, ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ 2 ಸೈನ್ ಆಲ್ಫಾ ಕಾಸ್ ಆಲ್ಫಾ. ಹೌದಾನೆ? ಅದನ್ನು ನಾನು ನೋಡಿ, ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ 2 ಕಾಸ್ ಆಲ್ಫಾ ಸೈನ್ ಆಲ್ಫಾನ ನಾನು ಸೈನ್ 2 ಆಲ್ಫಾ ಅಂತ ಕರಿತೀನಿ. ಡಿನಾಮಿನೇಟರ್ನ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಆಲ್ಫಾ ಮೈನಸ್ ಸೈನ್ 2 ಆಲ್ಫಾ ಅಂತ ಕರಿತೀನಿ. ದಟ್ ಈಸ್ 1 plus sin of 2 alpha divided by 1 minus sin of 2 alpha. ಇಲ್ಲಿ ನೋಡಿ, ಈ 2 ಆಲ್ಫಾ ಈ ಎಕ್ಸ್ ಸ್ಕ್ವೇರು ಸೈನ್ 2 ಆಲ್ಫಾ ಈ ಎಕ್ಸ್ ಸ್ಕ್ವೇರು ಎರಡೂ ಒಂದೇ ಅಲ್ವಾ? ಆದ್ರಿಂದ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ರೆ ದಿಸ್ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೈನ್ ಆಫ್ 2 ಆಲ್ಫಾ. ಹೌದಲ್ವಾ? ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವೇರ್? ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೈನ್ ಆಫ್ 2 ಆಲ್ಫಾ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ತುಂಬ ತಲೆ ಕೆಡಿಸ್ಕೋಬೇಡಿ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ. ನಾವೇನು ಮಾಡಿದ್ವಿ, ಈ tan alpha is equal to root of 1 plus x square minus root of 1 minus x square ಅಂತ ಬರ್ಕೊಂಡ್ವಿ. ಕಾಂಪೊನೆಂಡೋ ಡಿವಿಡೆಂಡೋ a by b is equal to c by d ಅಂದರೆ a plus b by a minus b is equal to c plus d by c minus d. ಅದೇ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ ರೂಟ್ ಆಫ್ 1 plus x square by root of 1 minus x square is equal to 1 plus tan alpha by 1 minus tan alpha ಆಯಿತು. ಈ ಟ್ಯಾನ್ ಆಲ್ಫಾನ ನಾನೇನು ಮಾಡ್ತೀನಿ, ಸೈನ್ ಆಲ್ಫಾ ಬೈ ಕಾಸ್ ಆಲ್ಫಾ ಅಂತ ಬರ್ಕೋತೀನಿ. 1 plus sin alpha by cos alpha divided by 1 minus sin alpha by cos alpha. That is cos alpha plus sin alpha by cos alpha divided by cos alpha minus sin alpha by cos alpha. Cos alpha cancel ಆಯಿತು. sin alpha plus cos alpha by cos alpha plus sin alpha by cos alpha minus sin alpha ಆಯಿತು. ಸೊ ಈಗೇನು ಮಾಡಿದೆ, ವಿ ಹ್ಯಾಡ್ ದಿಸ್. ಸೊ ನಾನೇನು ಮಾಡಿದೆ, ಎರಡು ಕಡೆ ಸ್ಕ್ವೇರ್ ಮಾಡಿಬಿಟ್ಟೆ. ಸ್ಕ್ವೇರ್ ಮಾಡಿದಾಗ ಇಲ್ಲೇನಾಯಿತು, ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ 2 ಸೈನ್ ಆಲ್ಫಾ ಕಾಸ್ ಆಲ್ಫಾ ಹೋಗಿ ಸೈನ್ 2 ಆಲ್ಫಾ ಆಯಿತು. ಸೊ ನಿಮಗೆ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಆಲ್ಫಾ 1 ಅಲ್ವಾ? ದಿಸ್ 1 ಪ್ಲಸ್ ಸೈನ್ 2 ಆಲ್ಫಾ ಇಟ್ ಬೈ 1 ಮೈನಸ್ ಸೈನ್ 2 ಆಲ್ಫಾ ಆಯಿತು. ಆ್ಯಕ್ಚುಲಿ ನಮಗೇನಿದೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಿದೆ. ಅಂದರೆ 1 ಸೇಮ್ ಇದೆ ಎರಡೂ ಕಡೆ. ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಶುಡ್ ಬಿ ಈಕ್ವಲ್ ಟು ಸೈನ್ ಆಲ್ಫಾ. ಕ್ವಶನ್ ಏನು ಕೇಳಿದ್ದಾರೆ, ಸೈನ್ 2 ಆಲ್ಫಾ. ಸೊ ಕ್ವಶನ್ ಏನು ಕೇಳಿದ್ದಾರೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವೇರ್? ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಸೈನ್ 2 ಆಲ್ಫಾ. ಡೈರೆಕ್ಟು ಆಪ್ಷನ್ ಡಿ ಈಸ್ ಕರೆಕ್ಟ್. ಬಟ್ ನಾನೊಂದು ಮಾತು ಹೇಳ್ತೀನಿ ವಿದ್ಯಾರ್ಥಿಗಳೇ, ಇದನ್ನ ಮೆಮೊರೈಸ್ ಮಾಡ್ಕೊಳ್ಳಿ. ಇದಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಸುಮ್ಮನೆ
ಇದನ್ನು ನೆನಪಲ್ಲಿ ಇಟ್ಕೊಳ್ಳೋದೇ ಒಳ್ಳೆಯದು, ಹೌದಲ್ವಾ? ರೈಟ್? ಸೊ ಈ ಥರ ನೆನಪಿಟ್ಕೊಳ್ಳೋದ್ರಿಂದ ನಿಮ್ಗೇನಾಗತ್ತೆ, ಕೆಲವು ಕ್ವಶನ್ಗಳನ್ನು ನೀವು ನೇರವಾಗಿ ಎಕ್ಸಾಮಲ್ಲಿ ಬರೀಬೋದು. ಸೊ ಇದು 235ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, 1500 ಪ್ರಶ್ನೋತ್ತರಗಳಲ್ಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ, ನೋಟ್ ಮಾಡ್ಕೊಳ್ಳಿ.